ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಕಳೆದ ಸಂಚಿಕೆಯಲ್ಲಿ ತಲೆನೋವು ಅಂದ್ರೇನು, ತಲೆನೋವಲ್ಲಿ ಎಷ್ಟು ವಿಧವಾದಂಥ ತಲೆನೋವುಗಳಿವೆ, ಅದು ಮೂಲ ಕಾರಣಗಳೇನು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ವೈಜ್ಞಾನಿಕ ಶೈಲಿನಲ್ಲಿ. ಈಗ ನಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಲೆನೋವು ಹೇಗೆ ಪತ್ತೆ ಹಚ್ಚೋದು, ತಲೆನೋವು ಬಂದಾಗ ಜ್ಯೋತಿಷ್ಯ ಶಾಸ್ತ್ರ ಪರಿಹಾರ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಈಗಾಗಲೇ ಹೇಳಿದ್ದೆ 4 ವೆರೈಟಿ ತಲೆನೋವಿದೆ ಅಂತೇಳಿ. ಒಂದು ಸೈನಸ್ ಹೆಡ್ಡೇಕ್ ಅಂತ. ಸೈನಸ್ ಅಂದರೆ ಈ ಜಾಗ ಪೂರ್ತಿ ಬರುವಂಥದ್ದು. ಸೈನಸ್ ಅಂದರೆ ನೋಡಿ, ಈ ಕಣ್ಣಿನ ಕೆಳಗೆ ಈಗ ಮೂಗಿನ ಹಿಂಭಾಗದಲ್ಲಿ, ಕಣ್ಣು ಮತ್ತು ಹುಬ್ಬಿನ ಮೇಲ್ಭಾಗದಲ್ಲಿ, ಇದಿಷ್ಟು ಈ ಕಪಾಲ ಈ ಜಾಗದಲ್ಲಿ ಬರುವಂಥ ನೋವಿಗೆ ಸೈನಸ್ ಅಂತ ಕರೀತಾರೆ ಅಂತ. ಕ್ಲಸ್ಟರ್ ಹೆಡ್ಡೇಕ್ ಅಂದರೆ ಕಣ್ಣಿನ ಸುತ್ತ ಬರುವಂಥದ್ದು, ಕಣ್ಣಿನ ಮಾತ್ರ ಬರುತ್ತೆ, ಇನ್ನೆಲ್ಲೂ ನೋವಿಲ್ಲ. ಅದು ಇಲ್ಲಿ ಬಂದಾಗ ತಲೆನೋವು ಬರುತ್ತೆ. ಇನ್ನೊಂದು ಟೆನ್ಷನು, ನಾವು ತುಂಬ ಸ್ಟ್ರೆಸ್ ಆದಾಗ, ತುಂಬ ದುಗುಡ ಆದಾಗ, ಸುಳ್ಳು ಹೇಳಿದಾಗ, ಭಯಪಟ್ಟಾಗ, ಕೋಪ ಬಂದಾಗ, ನಮಗೇನು ಸಿಗಬೇಕೋ ಸಿಕ್ಕಿಲ್ಲ ಅಂದಾಗ ತಲೆನೋವು ಬಂದುಬಿಡುತ್ತೆ. ಉಪವಾಸ ಮಾಡಿದಾಗ ತಲೆನೋವು ಬರುತ್ತೆ ಅಂತ ಹೇಳಿದೆ ಕಳೆದ ಸಂಚಿಕೆಯಲ್ಲಿ. ಕೊನೆಯದು ಮೈಗ್ರೇನ್ ಅಂತ ಕರೀತಾರೆ. ಮೈಗ್ರೇನ್ ಅಂದರೆ ನೋಡಿ, ಇದಿಷ್ಟು ಪೂರ್ತಿ ಮಾತ್ರ ಬರುವಂಥದ್ದು, ಇದಿಷ್ಟು ಪೂರ್ತಿ ಈ ರೀತಿ ಬರುವಂಥ ಒಂದು ನೋವಿಗೆ ಅಥವಾ ತಲೆನೋವಿಗೆ ಮೈಗ್ರೇನ್ ಹೆಡ್ಡೇಕ್ ಅಂತಾರೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ಹೇಗೆ ಪತ್ತೆ ಹಚ್ಚೋದು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಿವೆ. ಮೊದಲನೇ ರಾಶಿ ಮೇಷರಾಶಿ ಅಂತ. ಮೇಷರಾಶಿಗೆ ವಾಸ್ತು ಯಾವುದು ಗೊತ್ತಾ? ಅದಕ್ಕೊಂದು ಜಾಗ, ಸ್ಥಳ ಏನಂದರೆ ನೋಡಿ, ನಮ್ಮ ಶಿರಸ್ಸು, ಈ ಭಾಗ ಶಿರಸ್ಸು ಅಂದರೆ ತಲೆ ಅಂತ. ಈ ಶಿರಸ್ಸು, ಈ ಜಾಗ ಪೂರ್ತಿ ಮೇಷರಾಶಿ ಅಧಿಪತಿ. ಇದಕ್ಕೆ ಒಂದು ಗ್ರಹ ಇದೆ. ಮೇಷರಾಶಿಗೆ ಒಬ್ಬ ಬಾಸ್ ಇದ್ದಾರೆ. ಅವರು ಯಾರು? ಕುಜ ಅಂದರೆ ಮಂಗಳ ಗ್ರಹ ಅಂತ ಕರೀತಾರೆ. ಇದ್ರ ಜೊತೆಗೆ ಕಣ್ಣು, ಮೂಗು, ಹುಬ್ಬು, ಹಣೆ, ಕಿವಿ ನೋವು ಅಂದಾಗ ಕಣ್ಣಿಂದ ಬರ್ಬೋದು, ಕಿವಿಯಿಂದ ಬರ್ಬೋದು, ಮೂಗಿನಲ್ಲಿ ತೊಂದರೆ ಇದ್ದಾಗ ಬರ್ಬೋದು, ಹಲ್ಲಿನಲ್ಲಿ ತೊಂದರೆ ಇದ್ದಾಗ ಹಲ್ಲು ನೋವಿಂದ ತೊಂದರೆ ಬರ್ಬೋದು. ಇದೆಲ್ಲ ನೋಡಿದಾಗ ತಲೆ ಪೂರ್ತಿಗೆ ಗುರು ಕೂಡ ಕಾರಕ ಅಂತ ಕರೀತಾರೆ. ಅಲ್ಲಿಗೆ ಮೇಷರಾಶಿ ತಲೆಗೆ ಇರುವಂಥ ಜಾಗ, ಈ ತಲೆಗೆ ಮೇಷರಾಶಿ ಅಂತಾರೆ. ಮತ್ತು ಈ ಪೂರ್ತಿ ರಾಶಿಗೆ ಒಬ್ಬ ಅಧಿಪತಿ, ಬಾಸು, ಮಾಲೀಕ ಕುಜಗ್ರಹ. ಕುಜ ಮೇಷರಾಶಿಗೆ ಅಧಿಪತಿ, ಸ್ಥಾನಾಧಿಪತಿ. ಲಗ್ನದಲ್ಲೇ ಅಂದರೆ ಭಾವದಲ್ಲೇ ಕುಜನ ಜೊತೆಗೆ ರಾಹು ಇದ್ದರೆ, ಕುಜನ ಜೊತೆಗೆ ಅಂದರೆ ಲಗ್ನದಲ್ಲಿ ಕುಜ ಅಥವಾ ರಾಹು ಅಥವಾ ಗುರು ಇದ್ದಾಗ ಅವ್ರಿಗೆ ಪರ್ಮನೆಂಟ್ ತಲೆನೋವಿರುತ್ತೆ. ಹಾಗಿದ್ಮೇಲೆ ಇದು ಮೇಷರಾಶಿಗೆ ಒಬ್ರಿಗೆನಾ? ಮೇಷರಾಶಿ 4 ಪಾದಗಳಿದೆ ನೋಡಿ. 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ ಅಂತ ಕರೀತಾರೆ ಮೇಷರಾಶಿಗೆ. ಮೇಷರಾಶಿ 1ನೇ ಪಾದ ಅಂದರೆ ಅಶ್ವಿನಿ. ಅಶ್ವಿನಿ ನಕ್ಷತ್ರ ಮೇಷರಾಶಿ 1ನೇ ಪಾದ, ಅಶ್ವಿನಿ ನಕ್ಷತ್ರ ಮೇಷರಾಶಿ 2ನೇ ಪಾದ, ಅಶ್ವಿನಿ ನಕ್ಷತ್ರ ಮೇಷರಾಶಿ 3ನೇ ಪಾದ, ಅಶ್ವಿನಿ ನಕ್ಷತ್ರ ಮೇಷರಾಶಿ 4ನೇ ಪಾದ. ಇವರಿಷ್ಟು ಜನಕ್ಕೂ ಸೈನಸ್ ಅನ್ನೋದು ತಲೆನೋವು ಬರುತ್ತೆ, ಕ್ಲಸ್ಟರ್ ಅನ್ನೋ ತಲೆನೋವು ಬರುತ್ತೆ. ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ಇಲ್ಲಿ ಎಲ್ಲೂ ಸೈನಸ್ ಇದೆ ಅಂತ ಇವತ್ತಿನ ಶಾಸ್ತ್ರದಲ್ಲಿ ಬರೆದಿಲ್ಲ. ನಾನು ತೊಗೊಂಡಿರೋದು ನಮ್ಮ ಪುರಾತನ ಶಾಸ್ತ್ರದಲ್ಲಿ ಈಗಿನ ಮಾಡರ್ನ್ ಸೈನ್ಸ್ಗೆ ಆ ಜ್ಯೋತಿಷ್ಯ ಶಾಸ್ತ್ರನ ಮ್ಯಾಚ್ ಮಾಡಿದಾಗ ಬಂದಂಥ ರಿಸಲ್ಟಲ್ಲಿ ನಾವು ನೋಡಿದಾಗ ಸೈನಸ್ ಹೆಡ್ಡೇಕು, ಕ್ಲಸ್ಟರ್ ಹೆಡ್ಡೇಕ್, ಕ್ಲಸ್ಟರ್ ಅಂದರೆ ಕಣ್ಣಿಂದ ಬಂದಿರುವಂಥದ್ದು, ಕಣ್ಣಿನ ಸುತ್ತ ಬರುವಂಥದ್ದು ಕ್ಲಸ್ಟರ್ ಹೆಡ್ಡೇಕು ಮೇಷರಾಶಿ ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ. ಭರಣಿ ನಕ್ಷತ್ರ ಮೇಷರಾಶಿಗೆ ಬರುತ್ತೆ. ಹಾಗಾದರೆ ಭರಣಿ ನಕ್ಷತ್ರ 1ನೇ ಪಾದ, ಭರಣಿ ನಕ್ಷತ್ರ 2ನೇ ಪಾದ, ಭರಣಿ ನಕ್ಷತ್ರ 3ನೇ ಪಾದ, ಭರಣಿ ನಕ್ಷತ್ರ 4ನೇ ಪಾದದವ್ರಿಗೆ ಟೆನ್ಷನ್ ಜಾಸ್ತಿಯಿಂದ ಬರುತ್ತೆ. ಬಿಸ್ನೆಸ್ ಆಗಲಿಲ್ಲ, ಓದಲಿಲ್ಲ, ಬರಲಿಲ್ಲ, ಫೇಲ್ ಆಗಿಬಿಟ್ಟೆ, ನನಗೆ ಮಾಡಬೇಕಾದದ್ದು ಮಾಡಲಿಲ್ಲ ಅನ್ನೋ ಒಂದು ಆ ಟೆನ್ಷನಲ್ಲಿ ಬರುವಂಥ ಹೆಡ್ಡೇಕು, ಮೈಗ್ರೇನ್ ಬರುತ್ತೆ. ಭರಣಿ ನಕ್ಷತ್ರ ಮೇಷರಾಶಿ 1, 2 ಇವರಿಗೆ ಟೆನ್ಷನ್ ಹೆಡ್ಡೇಕು, ಟೆನ್ಷನಿಂದ ಬರೋದು, ತುಂಬ ವರ್ಕ್ ಮಾಡೋದು, ಗಂಟೆಗಟ್ಟಲೆ ಕೂತ್ಕೊಳ್ಳೋದು, ತುಂಬ ಮಾತಾಡೋದು, ತುಂಬ ಉಪವಾಸ ಮಾಡೋದು, ತುಂಬ ದುಗುಡ, ಭಯ, ಈ ಥರದಲ್ಲಿದ್ದಾಗ ಡಿಪ್ರೆಷನ್ನಿದ್ದಾಗ ಬಂದುಬಿಡುತ್ತೆ. ಕೊನೆಗೆ ಈ ಮೇಷರಾಶಿ ಭರಣಿ ಅಶ್ವಿನಿ ಭರಣಿ ಆಯಿತು. ಭರಣಿ ನಕ್ಷತ್ರದಲ್ಲಿ 3, 4ನೇ ಪಾದದವ್ರಿಗೆ ಮೈಗ್ರೇನ್ ಬರುತ್ತೆ. ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವ್ರಿಗೂ ಈ ಸಿಂಪ್ಟಮ್ಸ್ ಕೆಲವು ಟೈಮ್ ಬರ್ಬೋದು. ಭುಕ್ತಿ ನೋಡಬೇಕಾವಾಗ ನಾವು ಯಾವ ಭುಕ್ತಿ ನಡೀತಾ ಇದೆ ಅಂತ. ಹೀಗೆ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದಲ್ಲಿ ಮೇಷರಾಶಿಯಲ್ಲಿ ಯಾರು ಹುಡ್ತಾರೋ ಅವ್ರಿಗೆ ತಲೆಗೆ ಸಂಬಂಧಪಟ್ಟಂಥ ನೋವು, ತಲೆಗೆ ಪೆಟ್ಟು ಮತ್ತು ಬ್ರೈನ್ ಟ್ಯೂಮರ್ಸು ಬರುವಂಥ ಚಾನ್ಸ್ ಉಂಟು.
ಬ್ರೈನ್ಗೆ ಕ್ಷಯನ ಬ್ರೈನ್ ಟ್ಯೂಮರ್ ಅಂತಾರೆ. ಹಾಗಾದರೆ ಬ್ರೈನ್ಗೆ ಟ್ಯೂಮರ್ ಯಾವಾಗ ಬರುತ್ತೆ, ಅದು ಏನು ಅಂತ ಅದು ಡಿಫ್ರೆಂಟ್ ಸಬ್ಜೆಕ್ಟು, ಡಿಫ್ರೆಂಟ್ ಟಾಪಿಕ್. ಅದು ಮುಂದಿನ ಯಾವಾಗಲಾರು ಎಪಿಸೋಡ್ ಮಾಡುವಾಗ ನಾನು ಅದನ್ನು ಕೂಲಂಕುಷವಾಗಿ ತಿಳಿಸ್ತೀನಿ. ಈಗ ಈ ವಾರ ಪೂರ್ತಿ ನಾನು ಏನು ಹೇಳ್ತೀನಿ ಅಂದರೆ, ಬರೀ ಹೆಡ್ಡೇಕ್ ಹೆಂಗೆ ಉತ್ಪತ್ತಿ ಆಗುತ್ತೆ, ತಲೆನೋವು ಹೆಂಗೆ, ಯಾವ್ಯಾವ ಪರಿಹಾರಗಳಿಂದ ಅದನ್ನು ಪರಿಹಾರ ಮಾಡ್ಕೋಬೋದು ಅನ್ನೋ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷರಾಶಿ, ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದವರು ಚೆನ್ನಾಗಿ ಇದನ್ನು ಗಮನ ಇಟ್ಟು ಕೇಳಿಕೊಂಡು ಬರ್ಕೊಂಡಿದ್ದೆ ಆದರೆ ನಿಮ್ಮ ಸಹಾಯವರೆಗೂ ತಲೆನೋವಿಗೆ ಪರಿಹಾರ ಬೇರೆ ಕಡೆ ಹೋಗಿ ಮಾಡ್ಕೊಳ್ಬೇಕಾಗಿಲ್ಲ. ಹರಕೆ ಕಟ್ಟದಂತೆ, ಜಾತ್ರೆಗೆ ಹೋಗೋದು, ಅಲ್ಲಿ ಏನು ದಾನ ಮಾಡೋದು, ಇದೆಲ್ಲನೂ ನೀವು ನಿಲ್ಲಿಸ್ಬೋದು. ಹೇಗೆ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಹಾಗಾದರೆ ಇದಕ್ಕೆಲ್ಲ ಮೂಲ ಕಾರಣ ಏನು ನೋಡಿ. ಇಡೀ ಪೂರ್ತಿ ತಲೆಗೆ, ಶಿರಸ್ಸಿಗೆ ಗುರುಕಾರಕ ಅಂತಾರೆ. ಯಾಕೆಂದರೆ ಗುರು ಕಣ್ಣು, ಮೂಗು ಮತ್ತು ಬಾಯಿ, ಕಿವಿಗೂ ಕಾರಕ. ಗುರು ಜ್ಞಾನಕಾರಕ. ಗುರು ಜ್ಞಾನ ಬರೋದು ಇಲ್ಲಿಂದ. ಆದ್ದರಿಂದ ಗುರು ತಲೆಗೆ ಹೋಲಿಸ್ತಾರೆ ಕುಜನ ಜೊತೆಗೆ. ಎಡಭಾಗದ ಈ ಜಾಗಕ್ಕೆ ಎಡಭಾಗದ ತಲೆ ಪೋರ್ಷನ್ಗೆ, ಈ ಎಡಭಾಗದ ತಲೆ ಪೋರ್ಷನ್ಗೆ ಅಂದರೆ ಲೆಫ್ಟ್ ಸೈಡ್ ಟೆಂಪರಲ್ ಲೋಬಿ, ಎಡಭಾಗದ ಟೆಂಪರಲ್ ಲೋಬಿ, ಎಡಭಾಗದ ಪಾರ್ಶ್ವ ಬೆನ್ನುಲಿಗೆ ತಲೆಗೆ ಕುಜಕಾರಕ. ಕುಜ ಅಂದರೆ ಯಾರು? ಮಂಗಳ. ಬಲಭಾಗದ ತಲೆಗೆ, ಬಲಭಾಗದ ತಲೆ ಪೋರ್ಷನ್ಗೆ ಬುಧಕಾರಕ. ಅದರಿಂದ ಮಂಗಳ ಅಂದರೆ ಕುಜ ಮತ್ತು ಬುಧ. ಮಂಗಳ ನೆತ್ತಿ ಭಾಗ ಎಡಭಾಗಕ್ಕೆ ಅಧಿಪತಿಯಾದರೆ ಬುಧ ಈ ಪಾರ್ಶ್ವ ಭಾಗಕ್ಕೆ ಇರ್ತಾರೆ, ಬಲಭಾಗದ. ಅಂದರೆ ಪಾರ್ಶ್ವ ಮೆದುಳು, ಟೆಂಪರಲ್ ಲೋಬಿ ಅಂತ ಕರೀತಾರೆ ಮೆಡಿಕಲ್ ಸೈನ್ಸಲ್ಲಿ. ಇದಿಷ್ಟಕ್ಕೂ ಮೇನ್ ಬಾಸು ಗುರು ಒಬ್ಬಿರ್ತಾನೆ, ಗುರುಗ್ರಹ. ಅಂದರೆ ಇದು ಪೂರ್ತಿ ಶಿರ. ಇಲ್ಲಿ ಪಣ್ ಅಂತ ಕೆಲವಿಗೆ ಏನೋ ಹುಳ ಹರಿದಂಗೆ ಆಗುತ್ತೆ ಅಂತಾರೆ, ಈ ಜಾಗದಲ್ಲಿ ಯಾರೋ ಸುತ್ತಕ್ಕೆ ಹೊಡೆದಂಗೆ ಆಗುತ್ತೆ ಅಂತಾರೆ, ಅದಕ್ಕೆ ಪೌಂಡಿಂಗ್ ಅಂತಾರೆ ಮೆಡಿಕಲ್ ಸೈನ್ಸಲ್ಲಿ. ಇದಕ್ಕಿದ್ದಾಗೆ ಒಂಥರ ನಾಡಿ ಬಡ್ದಂಗೆ ಆಗುತ್ತೆ, ಪಳ್ ಅಂದಂಗೆ ಆಗುತ್ತೆ. ಅದಕ್ಕೆ ಎಣ್ಣೆ ಹಾಕೊಂಡು ಚೆನ್ನಾಗಿ ಉಜ್ಬಿಟ್ಟು ಬಿಸಿ ಸ್ನಾನ ಮಾಡ್ತಾರೆ, ಆದರೂ ಹೋಗೋದಿಲ್ಲ ಆ ಥರ ಕಾಯಿಲೆಗಳಿಗೆ. ಹಾಗಿದ್ರೆ ಹೆಂಗೆ ಮಾಡೋದು? ಲಗ್ನದಲ್ಲಿ ರಾಹು ಇದ್ದಾಗ ವೈರಸ್ ಇನ್ಫೆಕ್ಷನ್ ಆಗುತ್ತೆ. ಅವರು ಲಗ್ನದಲ್ಲೇ ರಾಹು ಇದ್ದರೆ, ನೀವು ಹುಟ್ಟಿದ ಭಾವ ಲಗ್ನ ಭಾವದಲ್ಲೇ ರಾಹು ವೈರಸ್ ಕಾರಕ. ಯಾವಾಗ ರಾಹು ಇದ್ದಾನೆ ಲಗ್ನದಲ್ಲಿ, ಅವಾಗೇನು ಮಾಡ್ತಾನೆ, ವೈರಸ್ಸಿಂದ ಬರುತ್ತೆ. ಯಾರೋ ಪಕ್ಕ ಕೂತಿದ್ರೆ, ಕೆಮ್ಮಿದ್ರೆ, ಅದ್ಯಾವುದೋ ಸೋಂಕಿನ ಪದಾರ್ಥಗಳು ತಿಂದಿದ್ರೆ, ಚರಂಡಿ ಹತ್ರ ಮಲಗಿದ್ರೆ, ಚರಂಡಿ ಜಾಗದಲ್ಲಿ ವಾಸ ಮಾಡ್ತಿದ್ರೆ, ಪಾರ್ಥೇನಿಯಂ ಗಿರಿ ಹತ್ರ ವಾಸ ಮಾಡ್ತಿದ್ರೆ, ಸಿಕ್ಕಾಪಟ್ಟೆ ಪಾರ್ಥೇನಿಯಂ ಗಿಡಗಳು ಬೆಳ್ಕೊಂಡಿದೆ, ಅಲ್ಲಿ ಅರ್ಧ ಗಂಟೆ ವಾಕ್ ಮಾಡಿಬಿಟ್ರೆ ಸಾಕು, ಬಂದುಬಿಡುತ್ತೆ ವೈರಸ್, ಹೆಡ್ಡೇಕ್. ಹೀಗೆ ವೈರಸ್ ಇನ್ಫೆಕ್ಷನ್, ಸೋಂಕಿನಿಂದ ಬರುವಂಥದ್ದು ಅವ್ರಿಗೆ ಲೈಫ್ ಲಾಂಗ್ ಇರ್ತದೆ. ಏನ್ರಿ ಹುಡ್ತಾಗಿಂದ ಸಾಯೋವರೆಗೂ ಬರೀ ತಲೆನೋವು ಅಂತನ್ರಿ, ಕೂತ್ಕೊಂಡು ಹೋದಾಗವಾಗಲೇ ತಲೆನೋವು ಅಂತನ್ರಿ, ಡಾಕ್ಟರ್ ತೋರಿಸಿದ್ವಿ, ಸ್ಪೆಕ್ಸ್ ಹಾಕ್ಸಿದ್ವಿ, ಆದರೂ ತಲೆನೋವು ಹೋಗಿಲ್ಲ ಅಂತಾರೆ. ಅಂದರೆ ಲಗ್ನ ನೋಡಬೇಕು, ಯಾಕೆ ಅವ್ನಿಗೆ ಬರ್ತಿದೆ ತಲೆನೋವು ಅಂತ. ಲಗ್ನ ಭಾವದಲ್ಲಿ ರಾಹು ಇದ್ದರೆ, ಲಗ್ನದಲ್ಲೇ ಕುಜ ಇದ್ದವು, ಲಗ್ನದಲ್ಲೇ ಬುಧ ಇದ್ದಾಗ ಅವನಿಗೆ ಈ ತಲೆನೋವು ಕಟ್ಟಿಟ್ಟ ಬುತ್ತಿ. ಇನ್ಯಾವ ರೋಗನೂ ಇಲ್ಲ ರೀ ಅವನಿಗೆ. ಭಾಳ ಚೆನ್ನಾಗಿದೆ, ಹ್ಯಾಂಡ್ಸಮ್. ಏನಾದ್ರು ಹೇಳು ಸಾಕು, ಗೊಳೋ ಅಂತ ಹತ್ಬಿಟ್ಟು ಹಂಗೆ ತಲೆನೋವು ಅಂತ ತಿಳ್ಕೊಂಡ್ಬಿಡ್ತಾನೆ, ತಲೆ ಬಟ್ಟೆ ಕಟ್ಕೊಂಡ್ಬಿಡ್ತಾನೆ, ಹಿಂಗೆ ಬಗ್ಗಿಬಿಡ್ತಾನೆ, ಅರ್ಧ ಗಂಟೆಗೆ ಹಿಡ್ಕೊಂಡು ಕೂತ್ಕೋತಾನೆ, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸಿಂಪ್ಟಮ್ಸ್, ಬಾಡಿ ಲ್ಯಾಂಗ್ವೇಜ್. ತಲೆನೋವು ಬಂದಾಗ, ತಲೆನೋವು ಬಂದ ತಕ್ಷಣ ನೀವು ಏನೇ ಒಂದು ಕೋಟಿ ಕೊಟ್ಟರು ಬೇಡ ಅನಿಸುತ್ತೆ, ಯಾಕಂದರೆ ಅದು ಪಣ್ಣ ಅಂತದೆ. ಆಮೇಲೆ ಈ ಪಾರ್ಶ್ವ ಮೆದುಳು ಕುಜ ಮತ್ತು ಬುಧ ತುಂಬ ನೀಚನಾದಾಗ ಈ ಟೆಂಪಲ್ ಪೇನ್ ಅಂತಾರೆ. ಟೆಂಪಲ್ ಅಂದರೆ ನೋಡಿ ಈ ಜಾಗ, ಇಲ್ಲಿ ತುಂಬ ಒತ್ತದಂಗೆ ಆಗುತ್ತೆ, ಹಿಂಗೆ ಇಟ್ಕೊಂಡ್ಬಿಡ್ತಾರೆ, ಯಾವಾಗ ಹಿಂಗೆ ಒತ್ತು ಪ್ರೆಸ್ ಮಾಡ್ತಾರೆ, ಹಿಂಗೆ ಯಾವಾಗ ಮಸಾಜ್ ಮಾಡ್ತಿರ್ತಾರೆ. ಈ ಥರ ಇದ್ದಾಗ ಬುಧ ಮತ್ತು ಕುಜರ ಕಾಟ ಮೇಷರಾಶಿನಲ್ಲಿ ಇದ್ದರೆ, ಅದರಿಂದ ವಿಶೇಷವಾಗಿ ಮೇಷರಾಶಿಯವರಿಗೆ ಈ ತಲೆನೋವು ಬಗ್ಗೆ ಖಂಡಿತ ಬಂದೇ ಬರುತ್ತೆ. ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ಒಂದು ಸಣ್ಣ ವಿರಾಮದಂತ ತಿಳಿಸ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನೀಗಾಗಲೇ ಹೇಳ್ತಿದ್ದೆ, ಕುಜ ಅಂದರೆ ಮಂಗಳ ಗ್ರಹ ರಕ್ತಕಾರಕ. ರಕ್ತ, ನಮ್ಮ ಶರೀರದ ರಕ್ತಕ್ಕೆ ಅಧಿಪತಿ ಯಾರು? ಕುಜ, ಮಂಗಳ ಗ್ರಹ. ಬ್ರೈನಲ್ಲಿ ಏನಾದರೂ ರಾಹು ಕುಜಗಳ ಜೊತೆಗೆ ಹೊಂದಾಣಿಕೆ ಲಗ್ನದಲ್ಲಿ ಏನಾದ್ರು ಇದ್ದಾಗ ಅವನಿಗೆ ಆಗಾಗ ರಕ್ತ ಹೆಪ್ಪುಕಟ್ತಿರ್ತದೆ, ರಕ್ತ ಸಂಚಲನೆ ಚೆನ್ನಾಗಾಗೋದಿಲ್ಲ. ನೋಡಿ, ನರಗಳು, ಬ್ರೈನಲ್ಲಿ ನರಗಳು ಇರ್ತಲ್ಲ, ಆ ನರದಲ್ಲಿ ರಕ್ತಗಳು ಹರಿಬೇಕು. ಹರಿಯುವಾಗ ತೊಂದರೆಗಳಾಗುತ್ತೆ ನರದಲ್ಲಿ. ಆಗ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಕ್ಲಾಟ್ ಆಯಿತು. ಅಲ್ಲೇ ನಿಂತ್ಕೊಂಡು 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯಿತು, 4 ವಾರ ಆಯಿತು, ಬ್ಲಡ್ ಕ್ಲಾಟ್ ಆಗಿ ಕಟ್ಟು ಏನಾಗುತ್ತೆ, ಅದು ಪಾಚಿ ಬಂದು ಪಾಚಿ ಏನೇ ಕಲ್ಲಂಗಾಯಿತು, ಆಗಿ ಟ್ಯೂಮರ್ ಬೆಳ್ಕೊಂಡ್ಬಿಡ್ತು, ಬ್ರೈನ್ ಟ್ಯೂಮರ್.
ಹೀಗಾಗಿ ಶರೀರದಲ್ಲಿ ರಕ್ತಕ್ಕೆ ಅಧಿಪತಿ ಕುಜ, ಅದು ಬ್ರೈನಲ್ಲಿ ಹರಿಯೋ ರಕ್ತಕ್ಕೆ ಕುಜನೇ ಕಾರಕ. ಹೀಗಾಗಿ ನಾವೇನು ಮಾಡ್ತೀವಿ, ಈ ಬುಧ ಕುಜ ರಾಹು ಈ ಮೂರನ್ನು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಭಾಳಷ್ಟು ಲಂಚ ಕೊಟ್ಟಷ್ಟು ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ತಲೆಗೆ ಯಾವುದೇ ರೀತಿ ಅಪಘಾತ ಮಾಡೋದಿಲ್ಲ, ತಲೆಗೆ ಪೆಟ್ಟು ಬೀಳ್ದವ್ರಿಗೆ ನೋಡ್ಕೊಳ್ತಾರೆ, ತಲೆಗೆ ಯಾವುದೇ ರೀತಿ ನೋವು ಬರೋದಿಲ್ಲ. ಮೇಷರಾಶಿ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ ಎರಡನೇ ಪಾದದವರು ಏನು ಮಾಡಬೇಕು ಆಗಿದ್ರೆ ಅಂದಾಗ, ನಿಮ್ಮ ಲಗ್ನದಲ್ಲೇ ರಾಹು ಇದ್ದಾಗ, ಲಗ್ನದಲ್ಲೇ ಕುಜ ಇದ್ದಾಗ, ಕುಜ ಜೊತೆಗೆ ಬುಧ ಇದ್ದಾಗ ನೀವೇನು ಮಾಡಬೇಕು ಅಂದರೆ, ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು 1 ಲೋಟದಿಂದ 2 ಲೋಟ ತಾಮ್ರದ ಜಲವನ್ನು ಕುಡಿಬೇಕು. ತಾಮ್ರದ ಪಾತ್ರೆಲಿಟ್ಟರು ಜಲವನ್ನು ಕುಡಿಬೇಕು. ಇಂದಿನ ರಾತ್ರಿ ಒಂದು ತಾಮ್ರ ಪಾತ್ರೆಯಲ್ಲಿ ಜಲ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಉಷಃ ಪಾನ, ಉಷಃ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಅಶ್ವಿನಿ ನಕ್ಷತ್ರ ಮೇಷರಾಶಿ 1ನೇ ಪಾದ 2ನೇ ಪಾದವರು ದಿನ ನೀರು ಕುಡಿತಾ ಬಂದುಬಿಟ್ರೆ ಸಾಯೋವರೆಗೂ ಅವರಿಗೆ ಸೈನಸ್ ಹೆಡ್ಡೇಕು, ಕ್ಲಸ್ಟರ್ ಹೆಡ್ಡೇಕ್ ಇರೋದಿಲ್ಲ. ಅಶ್ವಿನಿ ನಕ್ಷತ್ರ 3ನೇ ಪಾದ 4ನೇ ಪಾದ ಮೇಷರಾಶಿಯವರು ದಿನ ಅರ್ಧ ಗಂಟೆ 3/4 ಗಂಟೆ ಸೂರ್ಯನ ಬೆಳಕಿನಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಸಿಂಪಲ್, ಬಂಡವಾಳನೇ ಇಲ್ಲ ನೋಡಿ. ದಾನ ಮಾಡಿ ಅಂತ ಹೇಳ್ತಿಲ್ಲ, ಪೂಜೆ ಮಾಡಿ ಅಂತ ಹೇಳ್ತಿಲ್ಲ, ಅಥವಾ ಯಾತ್ರೆ ಮಾಡಿ ಅಂತ ಹೇಳ್ತಿಲ್ಲ. ಏನು ಮಾಡಬೇಕು? ಭಾಳ ಸಿಂಪಲ್ಲು. ಅಶ್ವಿನಿ ನಕ್ಷತ್ರ 3ನೇ ಪಾದ 4ನೇ ಪಾದದವರು ತಲೆನೋವು, ಸೈನಸ್ ಇದು ಏನು ಟೆನ್ಷನ್ ಹೆಡ್ಡೇಕು ಅಥವಾ ಮೈಗ್ರೇನ್ ಇದ್ದರೆ ಅವ್ರೇನು ಮಾಡಬೇಕು? ಮೇಷರಾಶಿಯವರು ಸೂರ್ಯನ ಬೆಳಕಲ್ಲಿ ಕೂತ್ಕೋಬೇಕು. ಯಾಕೆ ಸೂರ್ಯನ ಬೆಳಕಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂದರೆ, ಸೂರ್ಯನ ಕಿರಣದಲ್ಲಿ ಫೋಟಾನ್ಸ್ ಅನ್ನೋ ಒಂದು ವೈಟಮಿನ್ ಸಿ ಮತ್ತು ವೈಟಮಿನ್ D3 ಇದೆ. ವೈಟಮಿನ್ D3 ಅಧಿಕವಾಗಿ ನ್ಯಾಚುರಲ್ ಆಗಿ ಪ್ರಕೃತಿಯಲ್ಲಿ ಫ್ರೀಯಾಗಿ ಅಗಾಧವಾಗಿ ಸಿಗೋದು ಅಂದರೆ ಸೂರ್ಯನ ಬೆಳಕಿನಲ್ಲಿ. ಆದ್ದರಿಂದ ಬೆಳಗಿನ ಜಾವ ಬರೋ ಸೂರ್ಯ ಉದಯ ಆದ ನಂತರ ಆ ಸೂರ್ಯನ ಕಿರಣನ, ಆ ವೈಟಮಿನ್ D3ನ ನಾವು ಸಕ್ ಮಾಡಬೇಕು. ಹೇಗೆ? ಹೊಳ್ಳೆಗಳಿಂದ, ಮೂಗಿನ ಹೊಳ್ಳೆಯಿಂದ, ಕಿವಿ ಹೊಳ್ಳೆಯಿಂದ, ಬಾಯಿಯಿಂದ, ಹೊಕ್ಕಳಿಂದ, ಗುದದ್ವಾರದಿಂದ, ಈ ನವದ್ವಾರಗಳಿಂದ ನಾವು ಆ ವೈಟಮಿನ್ D3ನ ಒಳಗೆ ಬಾಡಿ ಕಳಿಸಿದಾಗ ತಲೆನೋವು ಕಮ್ಮಿ ಆಗುತ್ತೆ. ಆದರೆ ಮೇಷರಾಶಿ ಕೃತ್ತಿಕಾ ನಕ್ಷತ್ರದವ್ರಿಗೆ ಬಿಸಿಲಿಗೆ ಹೋದ್ರೆ ಸಾಕು ತಲೆನೋವು ಬಂದುಬಿಡುತ್ತೆ. ಹಾಗಾದ್ರೆ ಅವ್ರಿಗೇನು ಪರಿಹಾರ ಆಮೇಲೆ ಹೇಳ್ತೀನಿ. ಭರಣಿ ನಕ್ಷತ್ರ 1ನೇ ಪಾದ 2ನೇ ಪಾದದವರು ಮೇಷರಾಶಿಯಲ್ಲಿ ಹುಟ್ಟಂಥವ್ರು ಅವ್ರೇನು ಮಾಡಬೇಕು? ಅವ್ರಿಗೇನಾಗುತ್ತೆ? ಟೆನ್ಷನ್ ಹೆಡ್ಡೇಕ್ ಮತ್ತು ಮೈಗ್ರೇನ್ ಬರುತ್ತೆ. ಅವರು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹಸಿ ನೆಲ್ಲಿಕಾಯಿನ ತಿನ್ನಬೇಕು. ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಅಥವಾ ನೆಲ್ಲಿಕಾಯಿ ರಸನ ನೀವು ಕುಡಿಬೇಕು. ಈಗ ಎಷ್ಟೋ ಕಡೆ ಮೆಡಿಕಲ್ ಸ್ಟೋರ್ನಲ್ಲಿ, ಅದು ಆಯುರ್ವೇದ ಮೆಡಿಕಲ್ ಸ್ಟೋರ್ನಲ್ಲಿ ಒಂದು ನೆಲ್ಲಿಕಾಯಿ ಜ್ಯೂಸ್ ಸಿಗುತ್ತೆ. ಆಮ್ಲ ರಸ ಅಂತ ಕರೀತಾರೆ. ಆಮ್ರಫಲ ಅಂದರೆ ನೆಲ್ಲಿಕಾಯಿ. ಪ್ರಾತಃಕಾಲೆ ಆಮ್ರಫಲ ಅಥವಾ ಆಮ್ಲ ರಸವನ್ನು ನಾವು ಸೇವನೆ ಮಾಡೋದ್ರಿಂದ ತಲೆನೋವು ಹೊರಟೋಗುತ್ತೆ ಅಂತ ಕೇಳ್ತಾರೆ. ಕೆಲವರಿಗೆ BP ಇದ್ದಾಗ ಅಥವಾ ಗ್ಯಾಸ್ಟ್ರೇಟಕ್ ಇದ್ದಾಗ, ಹುಳಿ ಇದೆ ನನಗಿದಾಗಲ್ಲ ಅಂದಾಗ ಅವಾಗೇನು ಮಾಡಬೇಕು? ಆ ಆಮ್ಲ ರಸಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು. ವಾಟರ್ ಮಿಕ್ಸ್ ಮಾಡ್ಕೊಂಡು ಕುಡಿದ್ರಿಂದ ಚಂದ್ರಶಾಂತಿ ಆಯಿತು, ಗುರು ಶಾಂತಿನೂ ಆಯಿತು. ಆಮ್ಲ ಗುರುಕಾರಕ, ಹುಳಿ ಅವಾಗೇನಾಗುತ್ತೆ? ಹುಳಿ ಶುಕ್ರಕಾರಕ. ಅವಾಗೇನಾಯಿತು? ಗುರುಗೆ ಶಾಂತಿ ಮಾಡ್ದಂಗೆ ಆಯಿತು. ಗುರು ಯಾರು? ಈ ಪೂರ್ತಿ ಪೋಷನ್ಗೆ ಅಧಿಪತಿ. ಮೇಷರಾಶಿ ಕುಜನಿಗೂ ಅಧಿಪತಿ. ಈಗ ಮೇಷರಾಶಿಗೆ ಅಧಿಪತಿ ಕುಜ ಸ್ಥಾನದಲ್ಲಿ ಮೇಷ, ಇವರಿಬ್ಬರು ಏನಾಗುತ್ತೆ? ಶಾಂತಿ ಮಾಡ್ತಾ ಹೋಗುತ್ತೆ. ಹಾಗಿದ್ಮೇಲೆ ಇದಲ್ಲದೆ ಇನ್ನೇನು ಪರಿಹಾರ ಇರ್ಬೋದು? ಅಯ್ಯೋ ನೆಲ್ಲಿಕಾಯಿ ಸಿಗಲ್ಲ ನಮ್ಮೂರಲ್ಲಿ, ನೆಲ್ಲಿಕಾಯಿ ತೊಗೊಂಬಂದಿಟ್ಟು ಒಣಗೋಗ್ಬಿಡುತ್ತೆ ಅಂದಾಗ, ನೆಲ್ಲಿಕಾಯಿನ ಯಾವಾಗ ಸಿಗುತ್ತೋ ತೊಗೊಂಬಂದು ಪುಡಿ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕೊಂಡು ಕುಡಿತಾ ಇದ್ದರೆ ಎಂಥ ತಲೆನೋವಿದ್ರೂ ಹೊಟ್ಟೋಗುತ್ತೆ. ಇದು ಮನೆಮದ್ದು. ಇದು ಯಾವುದು? ಗ್ರಹಗಳಿಗೆ ಶಾಂತಿ ಮಾಡುವಂಥದ್ದು. ಅದಕ್ಕೆ ನೆಲ್ಲಿಕಾಯಿನ ದಾನ ಮಾಡಿ ಅಂತಾರೆ ಕೆಲವರು. ತಲೆನೋವಿದ್ದವರು ನೆಲ್ಲಿಕಾಯಿನ ದಾನ ಮಾಡೋದ್ರಿಂದ, ಅಥವಾ ಉತ್ಥಾನ ದ್ವಾದಶಿ ದಿವಸ ತುಳಸಿ ಗಿಡಕ್ಕೆ ನೆಲ್ಲಿಕಾಯಿನಿಟ್ಟು ಪೂಜೆ ಮಾಡೋದ್ರಿಂದ, ಆ ಒಂದು ದಿವಸ ನೀವೇನಾದ್ರು ಪೂಜೆ ಮಾಡಿದ್ದೆ ಆದರೆ ಇನ್ನು ಮುಂದಿನ ಕಾರ್ತಿಕ್ ಮಾಸದಲ್ಲಿ ಬರುವಂಥ ಉತ್ಥಾನ ದ್ವಾದಶಿಗೆ ವರೆಗೂ ನಿಮ್ಗೆ ತಲೆನೋವು ಇರೋದಿಲ್ಲ. ಇದು ಎಲ್ಲಿ ಹೇಳ್ತಾರೆ ಅಂದರೆ, ಲಾಲ್ ಕಿತಾಬ್ ಅಂತ ಒಂದು ಗ್ರಂಥ ಇದೆ. ಲಾಲ್ ಕಿತಾಬ್ನಲ್ಲಿ ಇದು ಪರಿಹಾರ ಹೇಳ್ತಾರೆ. ಅಂದರೆ ನೆಲ್ಲಿಕಾಯಿ ದಾನ ಕೊಡೋದ್ರಿಂದ, ನೆಲ್ಲಿಕಾಯಿನ ಸಹ ತಿನ್ನೋದ್ರಿಂದ ಎಲ್ಲ ಥರ ತಲೆನೋವು ನಿವಾರಣೆ ಮಾಡ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಲಾಲ್ ಕಿತಾಬ್ ಅನ್ನೋ ಒಂದು ಪರಿಹಾರದಲ್ಲಿ ಇದು ಒಂದು ಪರಿಹಾರ ಆಯಿತು. ಇನ್ನೊಂದು, ಚೆನ್ನಾಗಿ ಓದ್ಬಿಟ್ರೆ, ಚೆನ್ನಾಗಿ ಮಾತಾಡಿಬಿಟ್ರೆ, ಚೆನ್ನಾಗಿ ಡ್ರೈವ್ ಮಾಡಿಬಿಟ್ರೆ, ಅಥವಾ ಚೆನ್ನಾಗಿ ಹೊಟ್ಟೆ ತುಂಬ ಕಂಠಪೂರ್ತಿ ತಿಂದುಬಿಟ್ರೆ ತಲೆನೋವು ಬಂದುಬಿಡುತ್ತೆ ಕೆಲವರಿಗೆ. ಮೇಷರಾಶಿಗೆ ಭೋಜನ ಪ್ರಿಯರು. ಯಾರು ಮೇಷರಾಶಿ ಇದ್ರೋ ಚೆನ್ನಾಗಿ ತಿಂತಾರೆ.
ಅಶ್ವಿನಿ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರದವರು ಅದು ಒಂದೇ ಪಾದದವರು ಸಿಕ್ಕಿದ್ದೇ ತಿಂತಿರೋದು. ಬರೀ ಫುಟ್ಪಾತಲ್ಲಿ ಪಾನಿಪುರಿ ಗೋಬಿ ಮಂಚೂರಿಯನ್ ಮೊಟ್ಟೆ ಆಮ್ಲೆಟ್ ಇದು ದಿನ ಒಂದು ಹೊತ್ತು ಪುರ್ಸೊತ್ತಿಂದ ತಿಂತಾನೆ ಇರ್ತಾರೆ. ತಿಂತಾಗ ಜೀರ್ಣ ಆಗಲಿಲ್ಲ ತಲೆನೋವು ಬರುತ್ತೆ, ಜೀರ್ಣ ಆಯಿತು ತಲೆನೋವಿಲ್ಲ. ಯಾವಾಗ ನಾವು ತಿಂದ ಪದಾರ್ಥ ಜೀರ್ಣ ಆಗಲಿಲ್ಲ ತಲೆನೋವು ಶುರುವಾಗ್ಬಿಡುತ್ತೆ. ಆಗ ನಾಸಿಯಾ ಅಂದರೆ ವಾಮಿಟಿಂಗ್ ಸೆನ್ಸೇಷನ್, ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ರೀ, ಏನೋ ಒಂಥರ ವಾಕರಿಕೆ ಬಂದಂಗೆ ಆಗುತ್ತೆ ರೀ ಅಂತೀವಿ. ಯಾಕೆಂದರೆ ಪುರ್ಸೊತ್ತಿಲ್ಲದೆ ತಿಂತೀವಲ್ಲ, ಜೀರ್ಣ ಮಾಡಲಿಕ್ಕೆ ಪಚನ ಕ್ರಿಯೆಗೆ ಮೆಟಾಬಾಲಿಸಮ್ ಸರಿಯಾಗಿ ಆಗೋದಿಲ್ಲ. ಅವಾಗೇನಾಗುತ್ತೆ ತಲೆನೋವು ಬರುತ್ತೆ. ಆದ್ದರಿಂದ ಮೇಷರಾಶಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಒಂದೇ ಪಾದವರು, ಕೃತಿಕಾ ಒಂದೇ ಪಾದವರು ತಿನ್ನೋದು ಸ್ವಲ್ಪ ಕಮ್ಮಿ ಮಾಡಿ. ಅದು ದೋಷನೇ ಹಾಗೆ, ರಾಶಿ ಮತ್ತು ನಕ್ಷತ್ರ ಫಲವೇ ಹಾಗೆ. ಹಾಗಂದ್ಬಿಟ್ಟು ನಾವು ಎಷ್ಟೋ ಟ್ರೈ ಮಾಡ್ತೀವಿ ಅಂದರೆ ಇಲ್ಲ, ಈ ರಾಶಿಲಿಟ್ಟರು ಚೆನ್ನಾಗಿ ತಿಂದು ಒಬಿಸಿಟಿ ಬರುತ್ತೆ, ಚೆನ್ನಾಗಿ ತಿಂದ್ಬಿಡ್ತಾರೆ, ಹೊಟ್ಟೆ ದಪ್ಪ ಇರುತ್ತೆ, ತೂಕ ಜಾಸ್ತಿ ಇರ್ತಾರೆ, ಆಮೇಲೆ ತೂಕ ಕಮ್ಮಿ ಮಾಡೋದಂಗೆ ಅಂತಾರೆ. ಹಾಗಿದ್ಮೇಲೆ ಇದೆಲ್ಲದಕ್ಕೂ ಯಾವುದೇ ಮನೇಲಿ ಸಿಗದಿರೋದಂಥ ಸಮಯದಲ್ಲಿ ಯಾವ ರೀತಿ ಆಲ್ಟರ್ನೇಟಿವ್ ಥೆರಪಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ಸಣ್ಣ ವಿರಾಮದಂತ ತಿಳಿಸ್ಕೊಡ್ತೀನಿ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಲ್ಲಿಕಾಯಿ ಸಿಗೋದಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋಕ್ಕೆ ನೀರಾಗಲ್ಲ, ನಮ್ಮ ಕೈಲಿ ಟೀ ಕುಡಿತೀವಿ, ಕಾಫಿ ಕುಡಿತೀವಿ, ತಾಮ್ರ ಜಲ ಕುಡಿಯೋಕ್ಕಾಗಲ್ಲ ಅನ್ನೋ ಕೆಲವು ಜನ ಸೋಮಾರಿಗಳಿಗೆ ನನ್ನ ಇನ್ನೊಂದು ಒಳ್ಳೆ ಸುಲಭವಾದ ಮೆಡಿಷನ್ ಇದೆ, ಪರಿಹಾರ ಇದೆ. ಏನು ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗಿಬಿಡಿ, ಮಲ ಮೂತ್ರ ವಿಸರ್ಜನೆ ಮಾಡಿ, ನೀರು ಕುಡಿದ್ರೆ ಸಂತೋಷ, ನೀರು ಕುಡಿಲ್ಲ ಅಂದ್ರೆ ನೀವು ಆರಾಮಾಗಿ ಸ್ಟ್ರೈಟಾಗಿ ಕೂತ್ಕೊಂಡು, ನಿಮ್ಗೆ ಯಾವ ಕುರ್ಚಿ ಮೇಲಾದರೂ ಕೂತ್ಕೊಳ್ಳಿ, ನೆಲದ ಮೇಲಾದರೂ ಕೂತ್ಕೊಳ್ಳಿ, ನಿಮ್ಗೆ ಯಾವ ಆಸನ ಸುಖ ಅನಿಸುತ್ತೋ ಅದು ಆರಾಮಾಗಿ ಕೂತ್ಕೊಂಡು ಯಾವುದಾದ್ರು ಮುದ್ರೆ ಮಾಡಿ ನೋಡಿ. ಈ ಮುದ್ರೆನಾದರೂ ಇಟ್ಕೊಳ್ಳಿ, ಸುಮ್ಮನೆ ಇದಕ್ಕೆ ಅರ್ಧಚಂದ್ರ ಇಷ್ಟು, ಅರ್ಧಚಂದ್ರ ಮುದ್ರೆ ಹಿಂಗೆ ಇಟ್ಕೊಳ್ಳಿ, ಇಲ್ಲ ಧ್ಯಾನ ಮುದ್ರೆ ಮಾಡಿ, ಚಿನ್ನ ಮುದ್ರೆ ಮಾಡಿ, ಯಾವುದಾದ್ರು ಒಂದು ಮುದ್ರೆ ಇಟ್ಕೊಂಡು ಈ ರೀತಿ ಗೂನ್ ಬೆನ್ನು ತೆಗೆದುಬಿಟ್ಟು ಸ್ಪೈನಲ್ ಕಾರ್ಡ್ನ ಸ್ಟ್ರೈಟಾಗಿ ಇಟ್ಕೊಂಡು ಈ ಅಶ್ವಿನಿ ಭರಣಿ ಕೃತಿಕ ಒಂದನೇ ಪಾದ, ಅಶ್ವಿನಿ 1 2 3 4ನೇ ಪಾದ, ಭರಣಿ 1 2 3 4ನೇ ಪಾದ, ಕೃತಿಕ 1ನೇ ಪಾದ. ಮೇಷರಾಶಿ ಕುಜನಿಗೆ ಮಂಗಳ ಮತ್ತು ಬುಧಗ್ರಹ ಮುಖಾಂತರ ಶಾಂತಿ ಆಗಬೇಕು. ಯಾಕೆ? ಮಂತ್ರ ಥೆರಪಿ ಓಂಕಾರದಿಂದ ನೋಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಉಸಿರು ತೊಗೊಂಡ್ಬಿಟ್ಟು ಕತ್ನ ಮೇಕೆತ್ತಿ, ಹೀಗೆ ಉಸಿರು ತೊಗೊಂಡು ಮೇಲೆ ಕೆತ್ತಿಬಿಟ್ಟು ಉಸಿರು ಬಿಡ್ತಾ ಈ ಚಿನ್ನ ಲಾಕ್ ಮಾಡಿ, ಈ ಕಲ್ಲನ್ನು ಇಲ್ಲಿ ಲಾಕ್ ಮಾಡಬೇಕು. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳುವಾಗ ಉಸಿರು ಬಿಡುತ್ತಾ ಸುಮ್ಮನೆ ಇರಿ. ಈ ಉಸಿರು ತಗೊಳ್ತಾ ಓಂಕಾರ ಹೇಳಿ, ಉಸಿರು ಬಿಡಿ. ಉಸಿರು ಬಿಡುವಾಗ ಏನು ಹೇಳಬಾರ್ದು. ಉಸಿರು ತಗೊಳ್ತಾ ಓಂಕಾರ ಹೇಳಿ, ಇದು ಒಂದು ಎಕ್ಸಸೈಸ್. ಇದು ಮಾಡೋದ್ರಿಂದ ಅಶ್ವಿನಿ ಭರಣಿ ಕೃತಿಕ ಮೇಷರಾಶಿ ಸಾಯೋವರೆಗೂ ತಲೆನೋವಿರುತ್ತೆ. ಬೇರೆ ರಾಶಿ ತಲೆನೋವು ಬರಲ್ಲ, ಬರುತ್ತೆ, ಆಗ ಬಂದು ಒಂದು ಹೊಟ್ಟೋಗುತ್ತೆ ಅವ್ರಿಗೆ, ಸುಮ್ಮನೆ ಎದ್ಬಿಟ್ಟು ಹೊಟ್ಟೋಗುತ್ತೆ. ಇವ್ರಿಗೆ ಪರ್ಮನೆಂಟ್ ಸಾಯೋವರೆಗೂ ನರಳಬೇಕು ಈ ನೋವಲ್ಲಿ. ಇದು ಒಂದು ಎಕ್ಸಸೈಸ್ ದಿನ ಬೆಳಗ್ಗೆ ಎದ್ದ ತಕ್ಷಣ. ಅದೇ ಥರ ಉಸಿರು ತಗೊಂಡು ಬಲಭಾಗವನ್ನು ನೋಡಿ, ಎಡಭಾಗಕ್ಕೂ ಸ್ವಲ್ಪ ಹಿಂಗೆ ಮಾಡಿ, ಈ ರೀತಿ ತಲೆನೋವು ಬರೋದು ಹೇಗೆ? ಭುಜಗಳಲ್ಲಿ ಮಸಲ್ಸು ಟೈ ಆದಾಗ, ಟೈಟ್ನೆಸ್, ಭುಜಗಳಲ್ಲಿ ಸ್ನಾಯುಗಳು ಬಿಗಿತಾ ಇದ್ದಾಗ ತಲೆನೋವು ಬರುತ್ತೆ. ನೆಕ್ ಮುಖಾಂತರ ಅಪ್ಪರ್ ಪಾರ್ಟ್ ಆಫ್ ದಿ ನೆಕ್ಕಿನ ಕತ್ತಿನ ಮೇಲ್ಭಾಗದಲ್ಲಿ ಬಿಗಿತಾ ಇದ್ದಾಗ ನರಗಳ ಮಾಂಸಗಳು, ಸ್ನಾಯು ಅಂದರೆ ಮಸಲ್ಸ್, ಆವಾಗ ಇದು ಲೂಸ್ ಆಗುತ್ತೆ. ಈಗ ಇದು ಎಡಭಾಗ ಮಂಗಳ ಗ್ರಹ, ಬಲಭಾಗ ಬುಧ ಗ್ರಹ. ಇದು ಮಾಡಿದಾಗ ಅವರಿಬ್ಬರಿಗೂ ಓಂಕಾರದಲ್ಲಿ ಶಾಂತಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಂಡು ಅಲ್ಲಿಂದ ಓಂಕಾರ ಹೇಳಿ, ಬೇರೆ ಅಂಗಗಳು ಯಾವುದು ಅಲ್ಲಾಡಬಾರ್ದು, ಕತ್ ಮಾತ್ರ ಮೂವ್ ಆಗಬೇಕು. ಹೀಗೆ ಮೇಲಿಂದ
ಕೆಳಗೆ 21 ಸಲ, ಬಲಭಾಗದಿಂದ ಎಡಭಾಗ, ಬುಧನಿಂದ ಕುಜ 21 ಸಲ ಓಂಕಾರ ಹೇಳಿ. ಆಮೇಲೆ ಕಂಪ್ಲೀಟ್ ಶಿರೋ ಮೇಷರಾಶಿ ಮತ್ತು ಗುರು ಅಧಿಪತಿ ಆದ್ದರಿಂದ ರಕ್ತ ಕಾರಕ ಮಂಗಳ ಗ್ರಹ ಅವರಿಗೆ ನೋಡಿ ಉಸು ತಗೊಳ್ತಾ ಓಂಕಾರ ಹೇಳಿ. ಈ ಕಡೆ ಬಲಭಾಗದಿಂದ ಎಡಭಾಗ ಒಂದೊಂದು 21 ಸಲ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ವರ್ತುಲಾಕಾರ ವಿರುದ್ಧ ದಿಕ್ಕಿನಲ್ಲಿ ಪುನಃ ಅಂತ ಹೇಳಿ ಇಲ್ಲಿಂದ ಒಂದು 21 ರೌಂಡು ವಾಪಸ್ ರಿವರ್ಸ್ ಒಂದು 21 ರೌಂಡ್ ಮಾಡಿಬಿಟ್ಟ ಅಂದರೆ ಮೈಗ್ರೇನ್, ಅರ್ಧ ತಲೆನೋವು, ಅರ್ಧ ಭಾಗದ ತಲೆನೋವು, ಸೈನಸ್ ಹೆಡ್ಡೇಕ್, ಸೈನಸ್ ಕ್ಲಸ್ಟರ್ ಹೆಡ್ಡೇಕ್ ಮತ್ತು ಟೆನ್ಷನ್ ಹೆಡ್ಡೇಕ್, 150 ವೆರೈಟಿ ಹೆಡ್ಡೇಕ್ಗಳಿದೆ ಶಾಸ್ತ್ರದಲ್ಲಿ. ಅದೆಲ್ಲದಕ್ಕೂ ರಾಮಬಾಣ ಔಷಧಿ ಇಲ್ಲದೇ ನಮ್ಮ ಶರೀರದ ಇಲ್ಲಿ ಶೋಲ್ಡರ್ಸ್ನಲ್ಲಿ ಮಸಲ್ಸ್ನ ಟೈಟ್ ಆಗುವಾಗ ಬಿಡಬಾರ್ದು ದಿನ. ಅದಕ್ಕೆ ಎಕ್ಸಸೈಸ್ ಮಾಡಬೇಕು. ನಾನು ತೋರಿಸಿದ್ದು ಓಂಕಾರದ ಜೊತೆಗೆ ಈ ನೆಕ್ಕಿನ ಮೇಲ್ಭಾಗದಲ್ಲಿ ಈ ಭಾಗದಲ್ಲಿ ಬಿಗಿತ ಇರಬಾರ್ದು. ಅದಕ್ಕೆ ಹಿಂಗೆ ಮಾಡಬೇಕು. ಗುರು ಶಾಂತಿ, ಇದು ಗುರುಗೆ ಗ್ರಹಕ್ಕೆ ಶಾಂತಿ. ಅಶ್ವಿನಿ ಭರಣಿ ಕೃತ್ತಿಕ 1ನೇ ಪಾದದವರು ದಿನನಿತ್ಯ ಮಾಡಿದ್ರೆ ನೀವು ಮೆಡಿಕಲ್ ಎಕ್ಸ್ಪೆನ್ಸ್ನ ಸೇವ್ ಮಾಡ್ಬೋದು. ಇದೇ ದುಡ್ಡನ್ನ ಕುಂಟ್ರಿಗೆ, ಕುರುಡ್ರಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ದಾನ ಮಾಡಿ ಅಶ್ವಿನಿ ಭರಣಿ ಕೃತ್ತಿಕ ಶಾಂತಿ ಆಗುತ್ತೆ, ನಕ್ಷತ್ರ ಶಾಂತಿ ಆಗುತ್ತೆ. ಇದನ್ನು ತೊಗೊಂಡೋಗ್ಬಿಟ್ಟು ಸಾರಿ ಡಾನ್ ಅಂತೆ, ಅನಾಸಿನಂತೆ ಯಾವ್ಯಾವುದೋ ಟ್ಯಾಬ್ಲೆಟ್ ಲೈಫ್ ಲಾಂಗ್ ಜೋಬಲ್ಲೇ ಇಟ್ಕೊಂಡಿರ್ತಾರೆ. ತಲೆನೋವು ಬಂದ ಪಟ್ಟಂತ ಹಾಕೊಂಡ್ಬಿಡ್ತಾರೆ. ಆವಾಗ ರಿಲೀಫ್. ಮಾತೆ ತಗೊಳ್ಳಿಲ್ಲ ಅಂದರೆ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅಂಥ ಮಹಾಮಾರಕ ಕಾಯಿಲೆ. ತಲೆನೋವು ಬಂತು ಅಂದರೆ ಅವ್ರು ಎಲ್ಲ ಕೆಲಸ ಬಿಟ್ಟಂಗೆ. ತಲೆನೋವು ಬಂದವ್ರನ್ನ ಮದುವೆ ಮಾಡ್ಕೊಂಬಿಟ್ಟು ಅಯ್ಯೋ ಇದನ್ನು ಮಾಡ್ಕೊಂಬಿಟ್ಟು ಪೀಡೆ ನನ್ನ ಜಾಗಕ್ಕೆ ಹೆಲ್ತ್ ಬಂದ್ಬಿಡ್ತಪ್ಪ, ವರ್ಷಾನ್ಗಟ್ಟೆ ದುಡ್ಡು ಇದಕ್ಕೆ ಇಟ್ಟಿದೆ, ಒಂದಿನೂ ಇಲ್ಲ. ಒಂದು ಅಡುಗೆ ಮಾಡುವಾಗಲೂ ತಲೆನೋವು ಅಂತಾರೆ, ಒಂದೆಲ್ಲ ಕರ್ಕೊಂಡ್ರೆ ತಲೆನೋವು, ಎಲ್ಲರೂ ಬಸ್ಸಲ್ಲಿ ಹೋಗುವಾಗ ವಾಂತಿ ಮಾಡಿಬಿಡ್ತಾಳೆ, ನಾಸಿಯಾ. ತಲೆನೋವು ಬಂದ ತಕ್ಷಣ ಅವರು ಬಸ್ ಜರ್ನಿ ಇಮಿಡಿಯೇಟಾಗಿ ಆಟೋದಲ್ಲಿ ಹೋಗುವಾಗ ಪಟ್ಟಂತ ವಾಂತಿ ಮಾಡಿಬಿಡ್ತಾರೆ. ಕಾರಲ್ಲಿ ಹೋಗುವಾಗ ಪ್ರಯಾಣ ಆಗಂದ್ರೆ ಆಗಲ್ಲ. ಕಾರಣ ಹೊಟ್ಟೆ ತೊಳಸ್ದಂಗೆ ಆಗೋದು. ಅದಕ್ಕೆ ನಾಸಿಯಾ ಅಂತಾರೆ ಮೆಡಿಕಲ್ ಸೈನ್ಸಲ್ಲಿ. ಹೀಗೆ ಇಷ್ಟೆಲ್ಲ ಗೊಂದಲದಲ್ಲೂ ಕೂಡ ನಾವು ಬದುಕ್ತಾ ಇದ್ದೀವಿ. ಹೇಗೆ? ಔಷಧಿ ಮಾತ್ರ ತಗೊಂಡು. ಅದಕ್ಕೆ ನಾವೇನು ಮಾಡಬೇಕು? ಪ್ರಕೃತಿ ದತ್ತವಾಗಿ ಬಂದಿರೋಂಥ ಒಂದು ಈ ವಿಶೇಷವಾದಂಥ ವಿದ್ಯೆಯನ್ನು ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡೀರಿ, ಅದಾಗಲಿಲ್ಲ ನಲ್ಲಿಕಾಯಿ ತಿನ್ನಿ, ಅದೂ ಆಗಲಿಲ್ಲ ನಾನು ತೋರಿಸಿದ ಎಕ್ಸಸೈಸ್ ಮಾಡಿ, ಇದೂ ಆಗಲಿಲ್ವಾ ದೀರ್ಘವಾಗಿ ಉಸಿರಾಟ ಮಾಡಿ, ಪ್ರಾಣಾಯಾಮ ಮಾಡಿ, ನಾಡಿ ಶುದ್ಧ ಪ್ರಾಣಾಯಾಮ ಮಾಡಿ. ನೋಡಿ, ಈ ಮುದ್ರೆ ಇಟ್ಕೊಂಡು ಎಡಭಾಗದಿಂದ ಉಸಿರು ತಗೊಳ್ಳಿ, ಬಲಭಾಗದಿಂದ ಉಸಿರು ಬಿಡಿ. ಪುನಃ ಬಲಭಾಗದ ಹೊಳ್ಳೆಯಿಂದ ಉಸಿರು ತಗೊಳ್ಳಿ, ಎಡಭಾಗದಿಂದ ಉಸಿರು ಬಿಡಿ. ನಿಧಾನಕ್ಕೆ ಚಂದ್ರನಾಡಿ ಸೂರ್ಯನಾಡಿ ಪ್ರಾಣಾಯಾಮ ಭೇದ, ನಾಡಿ ಶುದ್ಧ ಪ್ರಾಣಾಯಾಮ ಮಾಡಿ. ಇದನ್ನು ಒಳ್ಳೆ ಯೋಗ ಟೀಚರಿಂದ ನೀವು ಕಲ್ತಿದ್ದೆ ಆದರೆ ಭಾಳ ಚೆನ್ನಾಗಿ ಬ್ರೈನ್ ಟ್ಯೂಮರ್ ಹೊಟ್ಟೋಗುತ್ತೆ. ಎಂಥ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಹೊಟ್ಟೋಗುತ್ತೆ. ಅದು ಬಿಟ್ಬಿಟ್ಟು ನಾವು ಮೆಡಿಷನ್ಗೆ ಅಡಿಕ್ಟ್ ಆಗಿದ್ದೀವಿ. ಭಾಳ ದುರಂತ ಅಲ್ವ ನಮ್ಮ ಜೀವನ. ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಸಂಸ್ಥೆ ಮುಖಾಂತರ ನಾವು ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ 1008 ಜನಕ್ಕೆ. ಅದೇನೆಂದರೆ ಸೂರ್ಯ ಉದಯ ಆಗುವಾಗ ಮತ್ತು ಸೂರ್ಯ ಮುಳುಗುವಾಗ ಮಾಡುವಂಥ ಒಂದು ಸಣ್ಣ ಹೋಮ, 2 ನಿಮಿಷ ಮಾಡುವಂಥ ಒಂದು ಸಣ್ಣ ಹೋಮದ ದೀಕ್ಷೆ. ಯಾರಿಗೆ ಮನೆಯಲ್ಲಿ ವಾಸ್ತುದೋಷ ಇದೆಯೋ, ಯಾರಿಗೆ ಹಲವಾರು ಸಮಸ್ಯೆಗಳಲ್ಲಿ ನರಳುತ್ತಿದ್ದಾರೋ, ಅದರಲ್ಲೂ ವಿಶೇಷವಾಗಿ ಹಲವಾರು ರೋಗಗಳಿಂದ ಏಡ್ಸು, ಕ್ಯಾನ್ಸರ್ಲಿ ಯಾರು ನರಳುತ್ತಾ ಇದ್ದಾರೋ ಅಂಥವ್ರು ಈ ದಿನನಿತ್ಯ ಹೋಮ ಮಾಡಿ ಆ ಹೋಮದ ಧೂಮವನ್ನು ಹೊಗೆಯನ್ನು ಸೇವನೆ ಮಾಡೋದ್ರಿಂದ ಏಡ್ಸು, ಕ್ಯಾನ್ಸರ್ಸ್ ಎಲ್ಲ ಥರ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹಿಂದಿನ ಕಾಲದಲ್ಲೇ ಅದನ್ನು ಹೇಳಿದ್ದಾರೆ. ಅದಕ್ಕೆ ಅಗ್ನಿಹೋತ್ರಿ ಅಂತ ಕರೀತಾರೆ. ಈ ಅಗ್ನಿಹೋತ್ರಿ ದೀಕ್ಷೆಯನ್ನು ನಾನು 25ನೇ ತಾರೀಕು ಭಾನುವಾರ ದಿವಸ ಆ ಒಂದು ಮಂತ್ರ, ಮುದ್ರಾ, ಯಂತ್ರ, ತಂತ್ರಗಳಿಂದ ಒಂದು ಅಗ್ನಿಕುಂಡದ ಒಂದು ಮುಖಾಂತರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರುವಂಥವರು ಸುಲಭವಾಗಿ 64 ವಿದ್ಯೆಗಳಲ್ಲಿ ಅಗ್ನಿಹೋತ್ರ ಕೂಡ ಒಂದು ವಿದ್ಯೆ. 64 ವಿದ್ಯೆಗಳಲ್ಲಿ ಆ ವಿದ್ಯೆಯನ್ನು ನಾನಿವತ್ತು ಅಂದರೆ ಈ 25ನೇ ತಾರೀಕು ಭಾನುವಾರ ದಿವಸ ಕ್ರಿಸ್ಮಸ್ ಡೇ ದಿವಸ ನಾನು ಅದನ್ನು ದೀಕ್ಷೆ ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋದಕ್ಕೆ ಭಾಗವಹಿಸ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಹೀಗೆ ನಾಳಿನ ಸಂಚಿಕೆಯಲ್ಲಿ ಇನ್ಯಾವ ರೀತಿ ಪರಿಹಾರ ಇದೆ ತಲೆನೋವುಗಳಿಗೆ ಅನ್ನೋದನ್ನು ತರಕಾರಿಯಿಂದ, ಹಣ್ಣುಗಳಿಂದ, ತಂತ್ರಗಳಿಂದ, ಮಂತ್ರಗಳಿಂದ ಯಾವ ರೀತಿ ತಲೆನೋವನ್ನು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನು ನಾನು ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಆ ರಹಸ್ಯ ತಿಳ್ಕೊಬೇಕಾ? ಹಾಗಿದ್ರೆ ನಾಳಿನ ಸಂಚಿಕೆವರೆಗೂ ಕಾಯ್ತಾ ಇರಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ. ಸಾಯಿರಾಮ್.